ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು. ಸಿಎಂ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಯಾರ್ಯಾರು ಎಂಟ್ರಿ ಕೊಡ್ತಾರೆ, ಯಾರು ಸಚಿವರಾಗ್ತಾರೆ ಎನ್ನುವ ಕುತೂಹಲ ಮುಂದುವರಿತಾ ಇದೆ. ಬಹುತೇಕ ಈ ಕುತೂಹಲಕ್ಕೆ ಇವತ್ತು ಸಂಜೆ ತೆರೆ ಬೀಳುವ ಸಾಧ್ಯತೆಗಳಿದ್ದಾವೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾಗುವ ಅದೃಷ್ಟಶಾಲಿಗಳು ಯಾರ್ಯಾರು? ಇವತ್ತು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಭೆಯಲ್ಲಿ ಸಚಿವರ ಲಿಸ್ಟ್ ಫೈನಲ್ ಆಗುತ್ತೆ. ನಿನ್ನೆಯೇ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಿದ್ದಾರೆ ನಾಯಕರು. ವೇಣುಗೋಪಾಲ್ ನಿವಾಸದಲ್ಲಿ ನಡೆದಿದ್ದಂಥ ಸಭೆಯಲ್ಲಿ ಫೈನಲ್ ಆಗಿದೆ. ಆದರೆ ಕೆಲವು ಹೆಸರುಗಳ ವಿಚಾರದಲ್ಲಿ ಒಮ್ಮತ ಮೂಡ್ತಾ ಇಲ್ಲ. 4 ರಿಂದ 5 ಹೆಸರುಗಳ ಆಯ್ಕೆ ವಿಚಾರದಲ್ಲಿ ಗೊಂದಲ ಮುಂದುವರಿತಾ ಇದೆ. ಇವತ್ತು ರಾಹುಲ್ ಗಾಂಧಿ ಮತ್ತು ಖರ್ಗೆ ಸಮ್ಮುಖದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನು ಕರೆಯಲಾಗುತ್ತೆ. ಇವತ್ತು ರಾತ್ರಿಯೊಳಗೆ ಅಧಿಕೃತವಾಗಿ ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ AICC. ಸಭೆ ಮುಗಿಯುತ್ತಲೇ ರಾಜ್ಯಪಾಲರಿಗೆ ಅಧಿಕೃತ ಪತ್ರವನ್ನು ರವಾನೆ ಮಾಡುತ್ತೆ. ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೋರಲಾಗುತ್ತೆ. 4 ರಿಂದ 5 ಹೆಸರುಗಳ ಆಯ್ಕೆ ಗೊಂದಲ ಇದೆ. ಕೆಲವರು ಏನು ಮಾಡ್ತಾರೆ, ನನ್ನ ಪಟ್ಟಿ ಇದು ಅಂತ ಹೇಳಿ AICCದೊಂದು ಪಟ್ಟಿ ಇರುತ್ತೆ, ಮಲ್ಲಿಕಾರ್ಜುನ ಖರ್ಗೆ ಅವರದ್ದೊಂದು ಪಟ್ಟಿ, DK ಶಿವಕುಮಾರ್ದೊಂದು ಪಟ್ಟಿ, BK ಹರಿಪ್ರಸಾದೊಂದು ಪಟ್ಟಿ, ಮರೆಯುವ ಹಾಗಿಲ್ಲ ಸಿದ್ದರಾಮಯ್ಯ ಅವರದ್ದು ಕೂಡ, ಅದನ್ನು ಕಡೆಗಣಿಸುವ ಹಾಗಿಲ್ಲ. ಸೊ ಹೀಗಾಗಿ ಆ ಪರ್ಮಿಟೇಷನ್ಸ್ ಕಾಂಬಿನೇಷನ್ ಆಧಾರದಲ್ಲಿ ಯಾರಿಗೆ ಅಧಿಕಾರ ಸಿಗುತ್ತೆ ಅನ್ನೋದೇ ಈಗಿರುವ ಕುತೂಹಲ. ಶಿವಕುಮಾರ್ ಸಂಪುಟದಲ್ಲಿ ಅಧಿಕಾರವನ್ನು ಪಡಿಬೇಕು ಅಂತ ಹೇಳಿ ಶತಾಯಗತಾಯ ಅನೇಕ ರೀತಿಯ ಪ್ರಯತ್ನಗಳನ್ನು, ಲಾಬಿಗಳನ್ನು, ಕಸರತ್ತುಗಳನ್ನು, ಸರ್ಕಸ್ಗಳನ್ನು ಮಾಡಿದ್ದಾರೆ ಇಲ್ಲಿಯವರೆಗೂ. ಆದರೆ ಅದೆಲ್ಲವೂ ವರ್ಕೌಟ್ ಆಗುತ್ತಾ ಅಂದರೆ ಇವತ್ತು ಸಂಜೆ ಗೊತ್ತಾಗುತ್ತೆ. ಗುರುವಾರ ಬಹುತೇಕ ಅಂದರೆ ನಾಳೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಎನ್ನುವ ಮಾತುಗಳಿದ್ದಾವೆ. ನಾಳೆಯೇ ನಡೆಯಬಹುದು. ಯಾಕೆಂತ ಹೇಳಿದ್ರೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯಗಳ ಪ್ರವಾಸದಲ್ಲಿದ್ದರು, ನಾಳೆ ವಾಪಸ್ ಆಗ್ತಾರೆ. ಸೊ ಹೀಗಾಗಿ ಇವತ್ತು ನಡೆಯುವ ರಾತ್ರಿ ಸಭೆ ಇದೆಯಲ್ಲ, ಅದು ಕ್ಲೈಮ್ಯಾಕ್ಸ್. ಸಚಿವ ಸಂಪುಟ ಸೇರುವ, ಶಾಸಕರು ಸಚಿವರಾಗುವ ಸಂದರ್ಭ, ಯಾರ್ಯಾರಾಗ್ತಾರೆ ಇದೆಲ್ಲವೂ ಕೂಡ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ 2 ತಿಂಗಳ ಹತ್ತತ್ರ 2 ತಿಂಗಳಿನಿಂದಲೂ ನಡೆಯುತ್ತಿರುವಂಥ ಕೆಸರತ್ತು ಬಹುತೇಕ ಇವತ್ತು ಫೈನಲ್ ಆಗಬಹುದು ಅಂತ ಕಾಣಿಸುತ್ತೆ. ಮುಂದೂಡಿಕೆ ಆಗುವ ಯಾವ ಲಕ್ಷಣಗಳು ಇಲ್ಲಿಲ್ಲ, ಜೊತೆಗೆ ಮುಂದೂಡಿಕೆ ಆಗಲಿಕ್ಕೆ ಯಾವ ಕಾರಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಇವತ್ತೇ ಫೈನಲ್, ನಾಳೆನೇ ಪ್ರಮಾಣ ವಚನನಾ? ದಶರಥ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಹಾಗೆ ಸಿದ್ದರಾಮಯ್ಯ, DK ಶಿವಕುಮಾರ್, ಹರಿಪ್ರಸಾದ್ ಅವರ ಸಭೆ ಪ್ರಾರಂಭ ಆಗಬೇಕಾಗಿತ್ತು. ಆದರೆ ಲೋಕಸಭೆಯಲ್ಲಿ ನಡೀತಾ ಇರುವಂತಹ ಗದ್ದಲಗಳೇನಿದೆ, ಇದರ ಹಿನ್ನೆಲೆಯಲ್ಲಿ ಸಂಜೆ 6 ಗಂಟೆಗೆ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಹಾಗಾಗಿ ಈಗ ನಡಿಬೇಕಾಗಿದ್ದಂತಹ ಸಭೆ ರಾತ್ರಿಗೆ ಮುಂದೂಡಿಕೆ ಆಗಿದೆ. ರಾತ್ರಿ 7 ಗಂಟೆಯ ನಂತರ, ಅಂದರೆ ರಾಹುಲ್ ಗಾಂಧಿ ಅವರ ಸುದ್ದಿಗೋಷ್ಠಿ ಏನಿದೆ, ಸುದ್ದಿಗೋಷ್ಠಿ ಮುಗಿದ ನಂತರ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಇವತ್ತು ಬಹುತೇಕವಾಗಿ ಅಂತಿಮ ಆಗತ್ತೆ ಪಟ್ಟಿ. ನಿನ್ನೆ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಸಿದ್ದರಾಮಯ್ಯ, DK ಶಿವಕುಮಾರ್, ಹರಿಪ್ರಸಾದ್ ಅವರು 3 ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ. ಅದರಲ್ಲಿ 4-5 ಹೆಸರುಗಳ ಬಗ್ಗೆ ಗೊಂದಲಗಳಿದೆ. ಯಾಕೆಂದರೆ ಖರ್ಗೆ ಅವರು ಒಪ್ಪಿದ್ರೆ ಈ ಕಡೆ DK ಶಿವಕುಮಾರ್ ಸಹಕಾರವನ್ನು ಕೊಡ್ತಾ ಇಲ್ಲ. DK ಶಿವಕುಮಾರ್ ಹೇಳಿರುವಂಥ ಹೆಸರಿಗೆ ಸಿದ್ದರಾಮಯ್ಯನವರು ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಇಟ್ಟಿರುವಂಥ ಹೆಸರುಗಳಲ್ಲಿ 1-2 ಹೆಸರುಗಳನ್ನು ಚೇಂಜ್ ಮಾಡಿ ಅಂತೇಳಿ ಹರಿಪ್ರಸಾದ್ ಅವರ ಅಭಿಪ್ರಾಯಗಳು ಕೂಡ ಅಲ್ಲಿ ವ್ಯಕ್ತವಾಗಿದೆ ಅಂತೇಳಿ. ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಪಟ್ಟಿಯನ್ನು ಕೊಡ್ತಾರೆ, ಆ ಕಡೆ ಸುರ್ಜೇವಾಲಾ ಅವರು 1-2 ಹೆಸರುಗಳನ್ನು ಇಟ್ಕೊಳ್ತಾರೆ, ವೇಣುಗೋಪಾಲ್ ಅವರು 1-2 ಹೆಸರುಗಳನ್ನು ಇಟ್ಕೊಳ್ತಾರೆ, ಖರ್ಗೆ ಅವರು 4 ಹೆಸರುಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲದರಲ್ಲೂ ಕೂಡ ಈಗ ಆಯ್ದು ಅಂತಿಮವಾಗಿ ಒಂದು ಪಟ್ಟಿಯನ್ನು ರೆಡಿ ಮಾಡಲಾಗಿದೆ. ಅದರಲ್ಲಿ ಯಾವ 4-5 ಗೊಂದಲಗಳಿದೆ. ಈಗ ಅಜಯ್ ಸಿಂಗ್ ಅವರಿಗೆ ಕೊಡಬೇಕಾ ಅಥವಾ ಖನಿಜಾ ಫಾತಿಮಾ ಅವರಿಗೆ ಕೊಡಲೇಬೇಕು ಅಂತೇಳಿ ಖರ್ಗೆ ಅವರು ಪಟ್ಟನ್ನು ಹಿಡಿದಿದ್ದಾರೆ. ಇಲ್ಲಿ ಖರ್ಗೆ ಅವರನ್ನು ಮೀರಿಸಿ ಇಲ್ಲಿ ಅಜಯ್ ಸಿಂಗ್ ಅವರಿಗೆ ಕೊಟ್ಟರೆ ಹೇಗೆ, ಅಜಯ್ ಸಿಂಗ್ ಅವರಿಗೆ ಕೊಡಬೇಕು ಅಂತೇಳಿ ಇಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೆ ಹರಿಪ್ರಸಾದ್, ಸುರ್ಜೇವಾಲಾ ಅವರು ಪಟ್ಟನ್ನು ಹಿಡಿದಿದ್ದಾರೆ. ಸೊ ಇಂತಹ ಗೊಂದಲಗಳು ಇದೆ. ಬಳ್ಳಾರಿಯಲ್ಲಿ ನಾಗೇಂದ್ರ ಅವರಿಗೆ ಕೊಡಬೇಕಾ ಅಥವಾ
ಅನ್ನಪೂರ್ಣ ಅವರಿಗೆ ಕೊಡಬೇಕಾ ಅನ್ನುವಂತಹ ಗೊಂದಲ, ವಾಲ್ಮೀಕಿ ಕೋಟ, ಬಳ್ಳಾರಿ, ಹಾಗೆ ಮಹಿಳಾ ಕೋಟ ಈ ರೀತಿಯಾಗಿ ನಾವು ಪರಿಗಣಿಸಿ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಾ ಅನ್ನುವಂಥ ಗೊಂದಲ ಇದೆ. ಇನ್ನು ಸಲೀಂ ಅಹ್ಮದ್ ಅವರ ವಿಚಾರದಲ್ಲಿ ಸಂಪುಟಕ್ಕೆ ಅವರನ್ನು ಸೇರಿಸ್ಕೊಳ್ಬೇಕಾ ಅಥವಾ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಆಯ್ಕೆ ಮಾಡಬೇಕಾ ಅನ್ನುವಂತಹ ಗೊಂದಲಗಳು ಕೂಡ ಇದೆ. ಜಮೀರ್ ಅವರಿಗೆ ಇವತ್ತು ಬುಲಾವನ್ನ ಕೊಡಲಾಗಿದೆ. ಹಾಗಾಗಿ ಜಮೀರ್ ಅವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ವೇಣುಗೋಪಾಲ್ ಅವರ ಡಿಮ್ಯಾಂಡ್ ಇದೆ. ಈ ಕಡೆ ಸಿದ್ದರಾಮಯ್ಯ ಅವರು ಒಪ್ತಾ ಇಲ್ಲ. ಸಿದ್ದರಾಮಯ್ಯ ಅವರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನ ಹರಿಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಗೊಂದಲಗಳು ಕೂಡ ಇದೆ. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಎಲ್ಲರ ಒಪ್ಪಿಗೆಯನ್ನ ಪಡೆದು ಇಲ್ಲಿ ಪಟ್ಟಿಯನ್ನು ಫೈನಲ್ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರ ಸುದ್ದಿಗೋಷ್ಠಿಯಿಂದಾಗಿ ಈಗ ಅದು ರಾತ್ರಿಗೆ ಮುಂದೂಡಿಕೆ ಆಗಿದೆ. ರಾತ್ರಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಈ ಗೊಂದಲಗಳೇನಿದೆ 5-6 ಹೆಸರುಗಳ ವಿಚಾರದಲ್ಲಿ ಆಗಿರುವಂತಹ ಗೊಂದಲಗಳು ಅಥವಾ ಒಂದೆರಡು ಹೆಸರುಗಳನ್ನು ಕೈ ಬಿಡಬೇಕು ಆ ಪಟ್ಟಿಯಲ್ಲಿ ಅನ್ನುವಂಥ ಚರ್ಚೆ ಬಂದಿದ್ದೇ ಆದರೆ ಅಂತಿಮ ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ತಾರೆ. ಜಿಲ್ಲಾವಾರು, ಸಮುದಾಯವಾರು, ಹಾಗೆ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾರು ಸಮರ್ಥವಾಗಿ ಕೆಲಸ ಮಾಡಿದ್ರು ಅವರಿಗೆ ಕೊಟ್ಟರೆ ಈಗ ಉಪಯೋಗ ಏನಾಗತ್ತೆ, ಪಕ್ಷಕ್ಕೆ ಆಗುವಂಥ ಲಾಭ ಏನು, ಸರ್ಕಾರಕ್ಕೆ ಆಗುವಂತಹ ಲಾಭ ಏನು, ಇದೆಲ್ಲವನ್ನೂ ಕೂಡ ಮಾನದಂಡವಾಗಿ ಇಟ್ಕೊಂಡು ಹೊಸಬರಿಗೆ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, 4-5 ಬಾರಿ ಗೆದ್ದಿರುವಂಥವ್ರಿಗೆ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಇದನ್ನು ಕೂಡ ಮುಂದೆ ಇಟ್ಕೊಂಡು ಅಂತಿಮವಾಗಿ ಇವತ್ತು ನಿರ್ಧಾರವನ್ನು ಮಾಡಲಿದ್ದಾರೆ. ನಿನ್ನೆ ರಾಜಭವನಕ್ಕೂ ಕೂಡ ಗುರುವಾರ ಸಂಜೆ 5 ಗಂಟೆಗೆ ನಮಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮೌಖಿಕವಾಗಿ ಒಂದು ಸೂಚನೆಯನ್ನ ಸರ್ಕಾರದ ಕಡೆಯಿಂದ ರವಾನೆ ಮಾಡಲಾಗಿತ್ತು. ಆದರೆ ಅಂತಿಮವಾಗಿ ಈಗ ಇವರು ಅಧಿಕೃತವಾಗಿ ಪತ್ರವನ್ನ ಕೊಡಬೇಕಾಗತ್ತೆ. ಹಾಗಾಗಿ ಪಟ್ಟಿಯನ್ನ ಫೈನಲ್ ಮಾಡಿದ ನಂತರ ಪತ್ರ ರಾಜಭವನಕ್ಕೆ ರವಾನೆ ಆಗತ್ತೆ. ಆ ನಂತರ ಅಲ್ಲಿ ರಾಜ್ಯಪಾಲರ ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ. ಆ ನಂತರ ಅಂತಿಮವಾಗಿ ಪದಗ್ರಹಣದ ಸಮಯ ಫಿಕ್ಸ್ ಆಗತ್ತೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್.